ಜನಸಾಮಾನ್ಯರ ವೇದಿಕೆ ಹಾಗೂ ಇತರೆ ಕೆಲ ಸಂಘಟನೆಗಳಿಂದ ಇವತ್ತು ಧಾರವಾಡ ಚಲೋ ಅನ್ನುವಂಥ ಒಂದು ಯುವಕರ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರ್ಗನೈಸ್ ಮಾಡಲಿಕ್ಕೆ ಡಿಸೆಂಬರ್ 1 ಅಂದರೆ ಈ ದಿನ ಅನುಮತಿ ಕೋರಿದ್ದು. ಅನುಮತಿ ಕೋರಿದಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ಹೆಚ್ಚುವರಿ ಮಾಹಿತಿಯನ್ನು ನೀಡಿದ್ದೀವಿ. ಯಾಕೆಂದರೆ ಅವರು ಪ್ರೆಸ್ ಮೀಟಲ್ಲಿ ಸುಮಾರು ರಾಜ್ಯಾದ್ಯಂತ 30,000 ಜನ ಬರ್ತಾರೆ ಅನ್ನುವಂಥ ವಿಷಯ. ಅದ್ರ ಜೊತೆಗೆ ಕೆಲವು ಲೈಬ್ರರಿ ಮತ್ತು ಕೆಲವು PGಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ, ಜಂಕ್ಷನ್ ಬಂದ್ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ ಅಂತೆಲ್ಲ ಮಾತಾಡ್ತೀವಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ಬಗ್ಗೆ ನಾವು ಸಾಕಷ್ಟು ವಿವರಣೆಯನ್ನು ಯಾರು ಆರ್ಗನೈಸ್ ಮಾಡ್ತೀವಿ, ಎಲ್ಲಿಂದ ಆಕಾಂಕ್ಷಿಗಳು ಬರ್ತಾರೆ, ಯಾರ ನೇತೃತ್ವದಲ್ಲಿ ಬರ್ತಾರೆ, ಎಷ್ಟು ವಾಹನಗಳಲ್ಲಿ ಬರ್ತಾರೆ, ಈ ಎಲ್ಲ ಮಾಹಿತಿಯನ್ನು ಕೇಳಲಾಗಿದೆ. ಯಾಕೆಂದರೆ ಅವರು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥ ಸ್ಥಳ ಏನಿದೆ ಶ್ರೀನಗರ, ಇದು ಸುಮಾರು 80,000 ಹೆಚ್ಚು, ಸರಿಸುಮಾರು 1 ಲಕ್ಷದಷ್ಟು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ವಾಸ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ವ್ಯಾಪಾರ ವಹಿವಾಟು ನಡೆಯುವಂಥ ಸ್ಥಳಗಳು, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಏನಿದ್ದಾರೆ ಅವರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಹಿರಿಯ ನಾಗರಿಕರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿ ಸಮುದಾಯ, ಆಕಾಂಕ್ಷಿಗಳ ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿಯನ್ನು ಲಾಭ ಪಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ಬರಿಬ್ಬರು ಕಿಡಿಗೇಡಿಗಳು ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಆ ಒಂದು ಎಮೋಷ್ನಲ್ ಕಾನೂನು ವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಭಾಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಟ್ಟು ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನಿರಾಕರಿಸಿದ್ದೇವೆ. ಅಷ್ಟಾಗಿಯೂ ಕೂಡ ಇವತ್ತು ಬೆಳಗ್ಗೆ ಸುಮಾರು 9:30 ಗಂಟೆ ಸಮಯದಲ್ಲಿ ಆರ್ಗನೈಸರ್ಸ್ ಯಾರಿದ್ರು ಅವರುಗಳು ಮತ್ತು ಅವರ ಸಪೋರ್ಟಿಗೆ ಒಂದು 40-50 ಜನ